ಯಾರು ಅಕ್ವಿಷನ್ ಆಗಬೇಕು ಅಂತ ಯಾರಿಗೂ ಇಷ್ಟಪಡೋದಿಲ್ಲ. ಯಾವ ರೈತರು ಆಸ್ತಿ ಕಳ್ಕೊಳ್ಳೋಕೆ ಯಾರಿಗೂ ಇಷ್ಟ ಇಲ್ಲ. ಪೂರ್ವಜರು ಮತ್ತೊಂದೆಲ್ಲ ಮಾಡ್ಕೊಂಡು ಬಂದಿರ್ತದೆ. ಯಾಕೆ ಶುರು ಆಯಿತು ನಮ್ಮಲ್ಲಿ? ಬಿಡದಿ ಟೌನ್ಶಿಪ್ ಯಾರಿಂದ ಬಂತು? ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಯಾರಿಂದ ಬಂತು? ಸಿಎಂ ಲಿಂಗಪ್ಪ ಇದ್ದಾಗ 1 ಎಕರೆ ಅಕ್ವಿಷನ್ ಆಗಿ ನಾವು ಬಿಟ್ಟಿದ್ವಾ? ಬಿಟ್ಟಿದ್ದಿಲ್ಲ. ಈ ಕಡೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದ. ಬೆಂಗಳೂರು ಸುತ್ತಮುತ್ತಲಿ ಮಾಡಿ ಅಂತ ಬಿಟ್ಟಿದ್ದ. ಕುಮಾರಸ್ವಾಮಿ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರು ಆಯಿತು. ಅವರು ಹಾಸನಲ್ಲೇ ಜಮೀನು ತಗೋದಾಯ್ತಲ್ಲ, ಇಲ್ಲೇ ಬಂದು ಜಮೀನು ತಗೊಂಡ್ರಲ್ಲ. 100 ಎಕರೆ ಅವ್ರು ತಗೊಂಡ್ರು, ತಮ್ಮಣ್ಣ ತೆಗೆದುಕೊಂಡ್ರು, ಅವ್ರ ಹಿಂಸು ತಗೊಂಡ್ರು, ಅವ್ರ ಬೀಗರುಗಳು ತಗೊಂಡ್ರು, ಎಲ್ಲ ತಗೊಂಡ್ರು. ದೇವೇಗೌಡ ತಾವು 200 ಎಕರೆ ಜಮೀನು ತಗೊಂಡ್ರು. ರೇವಣ್ಣ ಅವರು ಎಲ್ಲ ಸೇರಿ 200 ಎಕರೆ ತಗೊಂಡ್ರು. ನಾನು ಮೊನ್ನೆ ರೈತರು ಬಂದವ್ರು ಕೇಳಿದೆ, ಸರಿಯಪ್ಪ ಈ ಅಕ್ವಿಷನ್ ಮಾಡಿಸ್ಬೇಕಾರೆ ಈಗ BMICP ಒಳಗಡೆ ಎಲ್ಲ ಸೇರಿಸ್ಕೊಂಡಿದ್ದೀರಿ. ಯಾವ್ದನ್ನ? ಇದನ್ನು ಸೇರಿಸಿದ್ರಿ. ಕೇತ್ಕಾನಹಳ್ಳಿ ಜಮೀನು BMICP ಇದೆ, ದೇವಗೆರೆ ಜಮೀನು BMICP ಇದೆ. ದೇವಗೆರೆ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು ಒಳಗಡೆಗೆ? ಕೇತ್ಕಾನಹಳ್ಳಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು? ಇದನ್ನ ನೀವು ಫಸ್ಟ್ ಕೇಳಬೇಕು ಅಂತ ಹೇಳಿದೆ. ನಂಗೆ ರಾಜಕಾರಣ ಮಾತಾಡಬೇಕು ಅಂತ ಇಷ್ಟ ಇಲ್ಲ. ರೈತರ ಬಗ್ಗೆ ಕಾಳಜಿ ಇರೋರು, ರೈತರ ಬಗ್ಗೆ ನ್ಯಾಯ ಇರಬೇಕು ಅಂದ್ರೆ ನನಗೂ ನ್ಯಾಯ, ನಿನ್ಗೂ ನ್ಯಾಯನಾ? ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ನ್ಯಾಯ. ಸೊ ದೇವಗೆರೆಯಲ್ಲಿರುವಂತ ಯಾವ ಜಮೀನು ಕೂಡ ಅಕ್ವಿಷನ್ ಆಗ್ಬಾರ್ದಂತೆ. ಕೇತ್ಕಾನಹಳ್ಳಿರೋ ಜಮೀನು ಯಾವುದು ಅಕ್ವಿಷನ್ ಆಗ್ಬಾರ್ದಂತೆ. ಅದು ಈ ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಆ ಜಮೀನು ಇರ್ಬೇಕಂತೆ. ಯಾವುದು? BMICP ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಜಮೀನು ಇರ್ಬೇಕು. ಈಗೇನೋ ಲಾಸ್ಟ್ ಯಾರೋ ಹೆಸರಲ್ಲಿ ಒಬ್ಬನ ರಿಜಿಸ್ಟರ್ 30 ಎಕರೆ ಮಾಡ್ಕೊಂಡವ್ರೆ. ಅದಕ್ಕೆ ನನಗೆ ಕಾಂಪೋಸಿಷನ್ ಕೊಡಿ, ಯಾರಿಗೋ GPA ಕೊಟ್ಟಿದ್ರು. ಅನಿತಕ್ಕ 35 ಎಕರೆ ಕೊಟ್ಟಿದ್ರು, 38ಕ್ಕೆ 40 ಎಕರೆ ಕೊಟ್ಟಿದ್ರು. ಇದು ನೋಟಿಫಿಕೇಶನ್ ಅವರೇ ಮಾಡಿಸಿದ್ರು. ನಾನು ಇದನ್ನೇನಾದ್ರು ಬಿಡಕ್ ಆಗ್ತದ ಅಂತ ಯೋಚನೆ ಮಾಡಿದೆ. ಒಂದ್ಸತಿ ನಾನು, ಕಾಗೋಡು ತಿಮ್ಮಪ್ಪನವರು ಅವರೆಲ್ಲ ಬಂದಿದ್ದರು, ಬಿಡ್ದಿ ಬೈರ್ಮಂಗಲಿಗೆ ಬಂದಿದ್ದರು. ಒಂದು ಮೀಟಿಂಗ್ ಮಾಡಿದ್ರು, ನೋಡ್ದು. ಇಲ್ಲಿ ಕೋರ್ಟಲ್ಲೆಲ್ಲ ತೀರ್ಮಾನ ಆಗೋಗಿದೆ. ಕೋರ್ಟಲ್ಲಿ ಕೇಸ್ ಎಲ್ಲ ತೀರ್ಮಾನ ಆಗೋಗಿದೆ. ಇದನ್ನ ಡಿನೋಟಿಫೈ ಮಾಡಕ್ಕೆ ಯಾರು ಧೈರ್ಯ ಮಾಡಲಿಲ್ಲ, ನಾನು ಧೈರ್ಯ ಮಾಡಲಿಲ್ಲ. ಯಾಕೆಂದ್ರೆ ನನ್ನ ಮೇಲೆ ಈಗೆಲ್ಲ ಕೇಸ್ ಎಲ್ಲ ಹಾಕವ್ರೆ. ತಿರ್ಗಾ ಯಡಿಯೂರಪ್ಪ ಪಾಪ ಹತ್ತಿರ ತೊಂದರೆ ಎಲ್ಲ ಅನ್ಭವಿಸ. ಕುಮಾರಸ್ವಾಮಿ ಮೇಲೂ ಡಿನೋಟಿಫಿಕೇಶನ್ ಕೇಸು ಇವೆಲ್ಲ ನಡೀತಾ ಇದೆ. ಡಿನೋಟಿಫೈ ಮಾಡ್ಬೇಕಾದ್ರೆ ಕುಮಾರಸ್ವಾಮಿನೇ ಮಾಡ್ಬೋದಾಯ್ತು, ಅವರೇ ಬಿಟ್ಬಿಡ್ಬೋದಾಯ್ತು. ಇಲ್ಲ ಯಡಿಯೂರಪ್ಪನ ಕೇಳಿ ಬಿಡಿಸ್ಬೋದು. ಇಬ್ಬರು ಜೊತೆಗೆ ಸೇರಿ ಸರ್ಕಾರ ತಿರ್ಗಾ ಮಾಡಿದ್ರಲ್ಲ, ಅದಾದ್ಮೇಲೆ ತಿರ್ಗಾ ಮಾಡಿದ್ರಲ್ಲ, ಮಾಡ್ಬೋದಾಯ್ತು. ಇಲ್ಲ ನಮ್ಮ ಸರ್ಕಾರ ಜೊತೆಗೆ ಬಂದ ಮೇಲೆ ಏನೋ ಒಂದು ಪ್ರಸ್ತಾವನೆ ತರಬೋದಾಯ್ತು. ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅವರೇ ಮೊನ್ನೆ ಒಪ್ಕೊಂಡ್ರು. ಟಿವಿಲಿ ಎಲ್ಲ ಹುಷಾರಿಲ್ಲದೆ ಹೋದಾಗ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಪ್ರಾರಂಭದಲ್ಲಿ. ನಾನೇ ನಮ್ಮ ಜನಕ್ಕೆ ಎಲ್ಲ ಕೇಳ್ಕೊಂಡದಕ್ಕೆ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರು. ನಮ್ಮ ಅಧಿಕಾರಿಗಳು ಯಾರು ಒಪ್ಪಲಿಲ್ಲ. ಕೊನೆಗೆ ಬಾಲಣ್ಣ ಇವರೆಲ್ಲ ಸೇರಿ ಗಲಾಟೆ ಮಾಡೋದಕ್ಕೆ ಈ ರೇಟ್ನ, ಇದಾದ್ಮೇಲೆ ಈ ರೇಟ್ ಏನು ಫಿಕ್ಸ್ ಮಾಡಿದ್ವಿ, ಇದಕ್ಕೆ ಡೆವಲಪ್ಮೆಂಟ್ಗೆ ಅಷ್ಟೇ ದುಡ್ಡು ಖರ್ಚಾಗ್ತದೆ. ಯಾರು ಅಕ್ವಿಷನ್ ಆಗಬೇಕು ಅಂತ ಯಾರಿಗೂ ಇಷ್ಟಪಡೋದಿಲ್ಲ. ಯಾವ ರೈತರು ಆಸ್ತಿ ಕಳ್ಕೊಳ್ಳೋಕೆ ಯಾರಿಗೂ ಇಷ್ಟ ಇಲ್ಲ. ಪೂರ್ವಜರು ಮತ್ತೊಂದೆಲ್ಲ ಮಾಡ್ಕೊಂಡು ಬಂದಿರ್ತದೆ. ಯಾಕೆ ಶುರು ಆಯಿತು ನಮ್ಮಲ್ಲಿ? ಬಿಡದಿ ಟೌನ್ಶಿಪ್ ಯಾರಿಂದ ಬಂತು? ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಯಾರಿಂದ ಬಂತು? ಸಿಎಂ ಲಿಂಗಪ್ಪ ಇದ್ದಾಗ 1 ಎಕರೆ ಅಕ್ವಿಷನ್ ಆಗಿ ನಾವು ಬಿಟ್ಟಿದ್ವಾ? ಬಿಟ್ಟಿದ್ದಿಲ್ಲ. ಈ ಕಡೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದ. ಬೆಂಗಳೂರು ಸುತ್ತಮುತ್ತಲಿ ಮಾಡಿ ಅಂತ ಬಿಟ್ಟಿದ್ದ. ಕುಮಾರಸ್ವಾಮಿ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರು ಆಯಿತು. ಅವರು ಹಾಸನಲ್ಲೇ ಜಮೀನು ತಗೋದಾಯ್ತಲ್ಲ, ಇಲ್ಲೇ ಬಂದು ಜಮೀನು ತಗೊಂಡ್ರಲ್ಲ. 100 ಎಕರೆ ಅವ್ರು ತಗೊಂಡ್ರು, ತಮ್ಮಣ್ಣ ತೆಗೆದುಕೊಂಡ್ರು, ಅವ್ರ ಹಿಂಸು ತಗೊಂಡ್ರು, ಅವ್ರ ಬೀಗರುಗಳು ತಗೊಂಡ್ರು, ಎಲ್ಲ ತಗೊಂಡ್ರು. ದೇವೇಗೌಡ ತಾವು 200 ಎಕರೆ ಜಮೀನು ತಗೊಂಡ್ರು. ರೇವಣ್ಣ ಅವರು ಎಲ್ಲ ಸೇರಿ 200 ಎಕರೆ ತಗೊಂಡ್ರು. ನಾನು ಮೊನ್ನೆ ರೈತರು ಬಂದವ್ರು ಕೇಳಿದೆ, ಸರಿಯಪ್ಪ ಈ ಅಕ್ವಿಷನ್ ಮಾಡಿಸ್ಬೇಕಾರೆ ಈಗ BMICP ಒಳಗಡೆ ಎಲ್ಲ ಸೇರಿಸ್ಕೊಂಡಿದ್ದೀರಿ. ಯಾವ್ದನ್ನ? ಇದನ್ನು ಸೇರಿಸಿದ್ರಿ. ಕೇತ್ಕಾನಹಳ್ಳಿ ಜಮೀನು BMICP ಇದೆ, ದೇವಗೆರೆ ಜಮೀನು BMICP ಇದೆ,
ದೇವರೇ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು ಒಳಗಡೆಗೆ? ಕೇತ್ಕನಹಳ್ಳಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು? ಇದನ್ನ ನೀವು ಫಸ್ಟ್ ಕೇಳಬೇಕು ಅಂತ ಹೇಳಿ. ನಂಗೆ ರಾಜಕಾರಣ ಮಾತಾಡಬೇಕು ಅಂತ ಇಷ್ಟ ಇಲ್ಲ. ರೈತರ ಬಗ್ಗೆ ಕಾಳಜಿ ಇರೋರು, ರೈತರ ಬಗ್ಗೆ ನ್ಯಾಯ ಇರಬೇಕು ಅಂದ್ರೆ ನನಗೂ ನ್ಯಾಯ, ನಿನ್ಗೂ ನ್ಯಾಯನಾ? ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ನ್ಯಾಯ. ಸೊ ದೇವಗೆರೆಯಲ್ಲಿರುವಂತ ಯಾವ ಜಮೀನು ಕೂಡ ಅಕ್ವಿಷನ್ ಆಗ್ಬಾರ್ದಂತೆ. ಕೇತ್ಕನಹಳ್ಳಿರೋ ಜಮೀನು ಯಾವುದು ಅಕ್ವಿಷನ್ ಆಗ್ಬಾರ್ದಂತೆ. ಅದು ಈ ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಆ ಜಮೀನು ಇರ್ಬೇಕಂತೆ. ಯಾವುದು PMICP ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಜಮೀನು ಇರಬೇಕು. ಈಗೇನೋ ಲಾಸ್ಟ್ ಯಾರೋ ಹೆಸರಲ್ಲಿ ಒಬ್ಬನ ರಿಜಿಸ್ಟರ್ ಒಂದು 30 ಎಕರೆ ಮಾಡ್ಕೊಂಡವ್ರೆ. ಅದಕ್ಕೆ ನನಗೆ ಕಾಂಪೋಸಿಷನ್ ಕೊಡಿ, ಯಾರಿಗೋ GPA ಕೊಟ್ಟಿದ್ರು, ಅನಿತಕ್ಕ 35 ಎಕರೆ ಕೊಟ್ಟಿದ್ರು, 38ಕ್ಕೆ 40 ಎಕರೆ ಕೊಟ್ಟಿದ್ರು. ಇದು ನೋಟಿಫಿಕೇಶನ್ ಅವರೇ ಮಾಡಿಸಿದ್ರು. ನಾನು ಇದನ್ನೇನಾದ್ರು ಬಿಡಕ್ ಆಗ್ತದ ಅಂತ ಯೋಚನೆ ಮಾಡಿದೆ. ಒಂದ್ಸತಿ ನಾನು, ಕಾಗೋಡು ತಿಮ್ಮಪ್ಪನವರು ಅವರೆಲ್ಲ ಬಂದಿದ್ದರು, ಬಿಡ್ತೀನಿ ಬೈರ್ಮಂಗಲಿಗೆ ಬಂದಿದ್ದರು. ಒಂದು ಮೀಟಿಂಗ್ ಮಾಡಿದ್ರು, ನೋಡ್ದು ಇಲ್ಲಿ ಕೋರ್ಟಲ್ಲೆಲ್ಲ ತೀರ್ಮಾನ ಆಗೋಗಿದೆ. ಕೋರ್ಟಲ್ಲಿ ಕೇಸ್ ಎಲ್ಲ ತೀರ್ಮಾನ ಆಗೋಗಿದೆ. ಇದನ್ನ ಡಿನೋಟಿಫೈ ಮಾಡಕ್ಕೆ ಯಾರು ಧೈರ್ಯ ಮಾಡಲಿಲ್ಲ, ನಾನು ಧೈರ್ಯ ಮಾಡಲಿಲ್ಲ. ಯಾಕೆಂದ್ರೆ ನನ್ನ ಮೇಲೆ ಈಗೆಲ್ಲ ಕೇಸ್ ಎಲ್ಲ ಹಾಕವ್ರೆ. ತಿರ್ಗಾ ಯಡಿಯೂರಪ್ಪ ಪಾಪ ಹತ್ತಿರ ತೊಂದರೆ ಎಲ್ಲ ಅನ್ಭವಿಸ, ಕುಮಾರಸ್ವಾಮಿ ಮೇಲೂ ಡಿನೋಟಿಫಿಕೇಶನ್ ಕೇಸು ಇವೆಲ್ಲ ನಡೀತಾ ಇದೆ. ಡಿನೋಟಿಫೈ ಮಾಡ್ಬೇಕಾದ್ರೆ ಕುಮಾರಸ್ವಾಮಿನೇ ಮಾಡ್ಬೋದಾಯ್ತು, ಅವರೇ ಬಿಟ್ಬಿಡ್ಬೋದಾಯ್ತು. ಇಲ್ಲ ಯಡಿಯೂರಪ್ಪನ ಕೇಳಿ ಬಿಡಿಸ್ಬೋದು. ಇಬ್ಬರು ಜೊತೆಗೆ ಸೇರಿ ಸರ್ಕಾರ ತಿರ್ಗಾ ಮಾಡಿದ್ರಲ್ಲ, ಅದಾದ್ಮೇಲೆ ತಿರ್ಗಾ ಮಾಡಿದ್ರಲ್ಲ, ಮಾಡ್ಬೋದಾಯ್ತು. ಇಲ್ಲ ನಮ್ಮ ಸರ್ಕಾರ ಜೊತೆಗೆ ಬಂದ ಮೇಲೆ ಏನೋ ಒಂದು ಪ್ರಸ್ತಾವನೆ ತರಬೋದಾಯ್ತು, ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅವರೇ ಮೊನ್ನೆ ಒಪ್ಕೊಂಡ್ರು, ಟಿವಿಲಿ ಎಲ್ಲ ಹುಷಾರಿಲ್ಲದೆ ಹೋದಾಗ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಪ್ರಾರಂಭದಲ್ಲಿ. ನಾನೇ ನಮ್ಮ ಜನಕ್ಕೆ ಎಲ್ಲ ಕೇಳ್ಕೊಂಡದಕ್ಕೆ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರು. ನಮ್ಮ ಅಧಿಕಾರಿಗಳು ಯಾರು ಒಪ್ಪಲಿಲ್ಲ. ಕೊನೆಗೆ ಬಾಲಣ್ಣ ಇವರೆಲ್ಲ ಸೇರಿ ಗಲಾಟೆ ಮಾಡೋದಕ್ಕೆ ಈ ರೇಟ್ನ, ಇದಾದ್ಮೇಲೆ ಈ ರೇಟ್ ಏನು ಫಿಕ್ಸ್ ಮಾಡಿದ್ವಿ, ಇದಕ್ಕೆ ಡೆವಲಪ್ಮೆಂಟ್ಗೆ ಅಷ್ಟೇ ದುಡ್ಡು ಖರ್ಚಾಗ್ತದೆ.